ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಅನುಕಿರಣ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ನಿಮಗೆ ಮನೆಯಲ್ಲೇ ಕ್ರಿಸ್ಪಿಯಾಗಿರೋ KFC ಸ್ಟೈಲ್ ಚಿಕನ್ ರೆಸಿಪಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ನಿಜ ಹೇಳಬೇಕು ಅಂದರೆ ಇದು ಮಾಡೋ ಪ್ಲ್ಯಾನ್ ನಂದಲ್ಲ, ನನ್ನ ಹಸ್ಬೆಂಡು. ಮೊದಲಿಗೆ ಒಂದು ಪಾತ್ರೆಗೆ ಚಿಕನ್ ಹಾಕಿ ಅದಾದಮೇಲೆ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು, ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದಾದಮೇಲೆ ಒಂದು ಸ್ವಲ್ಪ ಮೊಸರು, ಇದನ್ನು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಇದಾದಮೇಲೆ ಪಕ್ಕದಲ್ಲಿ ಒಂದು ಬಟ್ಲು ಅಥವಾ ತಟ್ಟೆಗೆ ಮೈದಾ ಹಿಟ್ಟು ಮತ್ತು ರೈಸ್ ಪೌಡರ್, ಅದಾದಮೇಲೆ ಕಾರ್ನ್ಫ್ಲವರ್ ಇದಿಷ್ಟನ್ನು ಹಾಕಿ, ಜೊತೆಗೆ ಚಿಲ್ಲಿ ಪೌಡರ್ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಡ್ರೈಯಾಗಿ ಮಿಕ್ಸ್ ಮಾಡಬೇಕು, ವಾಟರ್ ಆ್ಯಡ್ ಮಾಡೋ ಹಂಗಿಲ್ಲ. ನಿಜ ಹೇಳಬೇಕಂದ್ರೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ನನ್ನ ಹಸ್ಬೆಂಡ್ ನನಗೆ ಹೇಳ್ತಾನೇ ಇಲ್ಲ. ಆದರೆ ನಾನು ಬಿಡಬೇಕಲ್ಲ, ಹೇಗೋ ಸರ್ಕಸ್ ಮಾಡಿ ತಿಳ್ಕೊಂಡೆ. ಇದನ್ನು ಅವ್ರು ಮಾಡ್ತಾಯಿದ್ರೂ ಕೂಡ ಅವರು ಜಾಸ್ತಿ ತಿನ್ನಲ್ಲ, ಯಾಕಂದರೆ ಈಗ ಡಯಟಲ್ಲಿದ್ದಾರೆ, ತುಂಬ ಸ್ಟ್ರಿಕ್ಟು ಡಯಟು. ನನಗೋಸ್ಕರ ಮತ್ತು ಮಗನಿಗೋಸ್ಕರ ಸ್ವಲ್ಪ ಸಂಡೇ ಡಿಫ್ರೆಂಟಾಗಿ ಮಾಡಿಕೊಡ್ತೀನಿ ಅಂತ ಅವರೇ ಕೈಯಾರೆ ಮಾಡಿಕೊಡ್ತಿದ್ದಾರೆ. ಈಗ ನಾವು ಮೊದಲೇ ಚಿಕನ್ನ ಕಲಸಿಟ್ಕೊಂಡಿದ್ವಲ್ಲ, ಅದನ್ನು ಮೈದಾ ಹಿಟ್ಟು ಅದರೊಳಗಡೆಗೆ ಹಾಕಬೇಕು, ಅದನ್ನು ಮಿಕ್ಸ್ ಮಾಡಬೇಕು. ಹಾಗೆ ಅದಾದಮೇಲೆ ಅದನ್ನು ತೆಗೆದು ಮತ್ತೆ ನೀರೊಳಗಡೆ ಹಾಕಬೇಕು. ಐಸ್ ಕ್ಯೂಬ್ ಹಾಕಿ, ಆ ನೀರುಗಳೊಳಗಡೆ ಐಸ್ ಕ್ಯೂಬ್ ಹಾಕಿದರೆ ಅದು ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ, ಇವ್ರು ಅಡುಗೆ ಮಾಡಬೇಕಂದ್ರೆ ಚೆನ್ನಾಗೇನೋ ಮಾಡ್ತಾರೆ, ಆದರೆ ಹೀಗೇನೆ ಅಡುಗೆ ಮನೆಯೆಲ್ಲ ಗಲೀಜಾಗಿ ಬಿಡಬೇಕು. ಹೆಂಗಾದರೂ ಪರವಾಗಿಲ್ಲ, ಅದು ನೋಡೋಕೆ ಹೆಂಗೆ ಕೆಟ್ಟದಾಗಿದ್ರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಅಡುಗೆ ಆಗಬೇಕು. ಇದೆಲ್ಲ ಮಾಡಿಕೊಟ್ಟಿದ್ದನ್ನು ತಿನ್ನೋಕ್ಕೆ ಇಷ್ಟನೇ, ಆದರೆ 5 ನಿಮಿಷ ಇದನ್ನು ತಿಂದ್ಬಿಟ್ಟು ಅರ್ಧ ಗಂಟೆ ಅಡುಗೆ ಮನೆ ಕ್ಲೀನ್ ಮಾಡಬೇಕಲ್ಲ ಅನ್ನೋದೊಂದು ಸ್ವಲ್ಪ ಬೇಜಾರಿರುತ್ತೆ. ಬಟ್ ಆದರೂ ಪರವಾಗಿಲ್ಲ, ಎಷ್ಟೋ ನಮ್ಮ ಹೆಣ್ಮಕ್ಳಿಗೆ ಅವ್ರ ಹಸ್ಬೆಂಡ್ಸ್ ಇದೇ ಥರ ಮಾಡಿಕೊಡ್ಲಿ ಅನ್ನೋ ಒಂದು ಆಸೆ ಇರುತ್ತೆ. ಆದರೆ ಅವ್ರ ಅಡುಗೆ ಮನೆ ಕಡೆ ತಿರುಗು ನೋಡಲ್ಲ. ಇದೆಲ್ಲ ಹೆಣ್ಮಕ್ಳಿಗೆ ಮಾತ್ರ ಸೀಮಿತ ಅಂತ ಅನ್ನೋದು ಅವ್ರ ತಲೆಯಲ್ಲಿ ಕೂತಿರುತ್ತೆ. ಈ ರೀತಿಯ ಕಲ್ಪನೆ ನಿಜಕ್ಕೂ ತಪ್ಪು. ಯಾಕಂದರೆ ಅವ್ರಿಗೂ ಅವ್ರ ಅಡುಗೆ ಮನೆಯ ಕೆಲಸದ ಮಧ್ಯೆ ಸ್ವಲ್ಪ ಬ್ರೇಕ್ ಬೇಕು ಅಂತ ಅವ್ರಿಗೂ ಅನಿಸುತ್ತೆ. ಈ ವಿಷಯದಲ್ಲಿ ನಾನು ಸ್ವಲ್ಪ ಅದೃಷ್ಟ ಮಾಡಿದ್ದೀನಿ, ಯಾಕಂದರೆ ನಮ್ಮ ಯಜಮಾನ್ರು ಫ್ರೀ ಇದ್ದಾಗ ನನಗೆ ಅಡುಗೆ ಮಾಡಿಕೊಡ್ತಾ ಇರ್ತಾರೆ, ಏನಾದರೂ ಸ್ಪೆಷಲ್ಲಾಗಿ ಡಿಫ್ರೆಂಟಾಗಿ. ಆದರೆ ಅವ್ರದ್ದೊಂದು ಕಂಡೀಷನ್ ಅಂದರೆ ಅವ್ರಿಗೆ ವಿಡಿಯೋ ಮಾಡಬಾರ್ದು. ನಾನು ಹಾಗಲ್ಲ, ವಿಡಿಯೋ ಮಾಡದೇ ಇರಲ್ಲ, ಮಾಡಿಬಿಡ್ತೀನಿ. ಅವಾಗ ಅವ್ರು ಸ್ವಲ್ಪ ಕೋಪ ಮಾಡ್ಕೊತಾರೆ, ಆಮೇಲೆ ಅವರೇ ಸರಿ ಹೋಗ್ತಾರೆ. ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಇವರು ಮಟನು, ಫಿಶ್ಶು, ತಲೆ ಮಾಂಸ, ಬೋಟಿ ಇದ್ಯಾವುದು ತಿನ್ನಲ್ಲ, ಚಿಕನ್ ಮಾತ್ರ. ಅದನ್ನು ಎಷ್ಟು ಬೇಕಷ್ಟೇ, ಜಾಸ್ತಿ ತಿನ್ನಲ್ಲ. ನಾವು ಹಾಗಲ್ಲ, ಗೊತ್ತಲ್ಲ, ನಾವು ನಾನ್ ವೆಜ್ಜಲ್ಲಿ ಎತ್ತಿದ ಕೈ, ಸಿಕ್ಕಿದೆಲ್ಲ ತಿಂತಾಯಿರ್ತೀವಿ. ಇವರು ಬೇಜಾರಿಲ್ಲದೆ ನನಗೆ ಕೊಡಿಸ್ತಾರೆ. ನಾನು ತಿನ್ನಲ್ವಲ್ಲ ಬಿಡು, ಇವಳು ತಿಂತಾಳೆ ಅನ್ನೋ ಬೇಜಾರಿಲ್ಲ. ಪಾಪ ಏನು ಕೇಳಿದ್ರು ಕೊಡಿಸ್ತಾರೆ. ತಿನ್ನೋ ವಿಷಯದಲ್ಲಂತೂ ಇವ್ರು ನನಗೆ ಯಾವಾಗಲೂ ಬೇಜಾರು ಮಾಡಿಲ್ಲ ಇಲ್ಲಿವರೆಗೂ. ಮುಂದೇನೂ ಬೇಜಾರು ಮಾಡಲ್ಲ ಅನ್ನೋ ಹೋಪ್ಸ್ ಇದೆ. ನೋಡಿ, ಪಕ್ಕದಲ್ಲಿ ಚಿಕನ್ ಬಿರಿಯಾನಿನೂ ಆಗ್ತಾ ಇದೆ. ನಾನು ಈ ಬಿರಿಯಾನಿನ ಮಸಾಲೆ ರುಬ್ಬಿ ಮಾಡ್ತಾ ಇರೋದು, ಪೌಡರ್ ಹಾಕಿ ಮಾಡ್ತಾ ಇಲ್ಲ. ಈ ಕಡೆ KFC ಚಿಕನ್ ಅಂತ ಅನ್ಸ್ಕೊಳ್ಳೋ ರೆಸಿಪಿ ರೆಡಿ ಆಗ್ತಿದೆ. ನೋಡೋಕ್ಕೇನೋ ಚೆನ್ನಾಗಿದೆ. ವಾವ್, ಪ್ಯಾನ್ ದೊಡ್ಡದಿಟ್ಟಿಲ್ಲ, ಇವರು ಚಿಕ್ಕದಿಟ್ಟಿದ್ದಾರೆ. ಹಾಗಾಗಿ ಸ್ವಲ್ಪ ಅದು ಫ್ರೈ ಆಗೋಕ್ಕೆ ಕಷ್ಟ ಆಗ್ತಿದೆ, ಆದ್ರೂ ಪರವಾಗಿಲ್ಲ. ಮಾತಾಡಿ, ಹಾಗಂದ್ರೆ ಬಾತ್ರೂಮ್ಗೆ ಹೋಗ್ಬೇಕಾ? ಮಾತಾಡ್ರಿ. ಏನಕ್ಕೆ? ಅಯ್ಯೋ ನೋಡಿ, ಅದನ್ನ ನೀವೇ ಕಬಾಬ್ ಅಂತಿದ್ದೀರಾ, ನಾನೆಲ್ಲ KFC ಚಿಕನ್ ಅನ್ನೋ ರೇಂಜಿಗೆ ಬಿಲ್ಡಪ್ ಕೊಡ್ತಾ ಇದ್ದೀನಿ. ಅದೃಷ್ಟ ನೀವು ಮಾಡಿಲ್ವಾ? ಭಾವನವನವೀನ. ಮುಂದಕ್ಕೆ
ಹೇಗಿದೆ ನೋಡಿ ನನ್ನ ಕ್ವಶನ್ಸ್ಗೆ ಇವ್ರ ರಿಯಾಕ್ಷನ್ಸು. ಸೊ ಈ ರೀತಿಯ ಮಾತುಕತೆಯ ನಡುವೆ KFC ಸ್ಟೈಲ್ ಚಿಕನ್ ರೆಸಿಪಿ ರೆಡಿ ಆಯಿತು. ಅದನ್ನು ಎಣ್ಣೆಯಿಂದ ತೆಗಿತಾ ಇದ್ದಾರೆ. ಬಿಸಿ ಬಿಸಿಯಾಗಿದೆ, ನೋಡಿದ್ರೆ ಗೊತ್ತಾಗ್ತದೆ, ಕ್ರಿಸ್ಪಿಯಾಗಿದೆ. ಮತ್ತು ಎಣ್ಣೆಗೆ ಹಾಕ್ತಾ ಇದ್ದಾರೆ ಮಿಕ್ಕಿದ್ದು. ನನಗಂತೂ ಹೊಟ್ಟೆ ಹಸಿತಾ ಇತ್ತು. ಇಷ್ಟೊತ್ತವರೆಗೂ ಕಾದಿದೆ ದೊಡ್ಡ ವಿಷಯ. ಅದರಲ್ಲೂ ಇದನ್ನು ನೋಡಿದ್ಮೇಲಂತೂ ಹೊಟ್ಟೆ ಹಸಿವು ಜಾಸ್ತಿನೇ ಆಯಿತು. ನಾನು ಊಟ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಚಿಕನ್ ಬಿರಿಯಾನಿನೂ ಈ ಕಡೆ ರೆಡಿ ಆಯಿತು. ಹಾಕ್ಕೊಂಡೆ ತಟ್ಟೆಗೆ. ಬಿಸಿ ಬಿಸಿಯಾದ ಗರಿಗರಿಯಾದ ಚಿಕನ್ ಕೂಡ ರೆಡಿಯಾಗಿದೆ. ನಾನು ಮಾಡೋದು ಹೇಗೆ ಅಂತ ಹೇಳಿದ್ದೀನಲ್ವ, ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಟೊಮೊಟೊ ಸಾಸ್ ಮಯೋನೈಸ್ ಜೊತೆ ತಿನ್ನಿ, ಇನ್ನೂ ಟೇಸ್ಟ್ ಕೊಡುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.